ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಅಡ್ಡಿ ಇಲ್ವಾ? ಹಾಗಿದ್ದಾಗ ಹೈಕೋರ್ಟ್ ಆದೇಶದ ಬಳಿಕ ನಿರ್ಬಂಧದಿಂದ ಮುಕ್ತಾನ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತ. ಕಾರಣ ಈಗ ಯಾವ ನಿರ್ಬಂಧಗಳು ಕೂಡ ಅಡ್ಡಿ ಆಗ್ಲಿಕ್ಕಿಲ್ಲ. ಅಲ್ಲಿ ಸರ್ಕಾರದ ಆದೇಶ ಏನಿದೆ, ನಿರ್ಬಂಧವನ್ನು ಹೇರಿರೋದು, ಅದಕ್ಕೆ ಈಗ ಬ್ರೇಕ್ ಬಿದ್ದಂಗೆ ಆಯಿತು. ಇನ್ಯಾವ ಶಾಂತಿ ಸಭೆಯಲ್ಲಿ ಯಾರ್ಯಾರು ಯಾವಾಗ ಅವಕಾಶ ಮಾಡಿ ಕೇಳ್ತಾರೋ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಪಥಸಂಚಲನ ಒಬ್ಬರಿಗೆ ಒಂದು ದಿನ, ಇನ್ನೊಬ್ಬರಿಗೆ ಇನ್ನೊಂದು ದಿನ ಕೊಡಬೇಕಾಗುತ್ತೆ. ಸೊ ಹೈಕೋರ್ಟ್ ಆದೇಶದ ಬಳಿಕ ಈಗ ನಿರ್ಬಂಧಕ್ಕೆ ಬ್ರೇಕ್ ಬಿದ್ದಂಗಾಗಿದೆ. ಸೊ ಹಾಗಾಗಿ ಈಗ ಪಥಸಂಚಲನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲೇಬೇಕಾಗತ್ತೆ. ಹೈಕೋರ್ಟ್ ಆದೇಶದ ಬಳಿಕ ಚಿತ್ತಾಪುರ ಪಥಸಂಚಲನ ಈಗ ಸಲೀಸಾಗತ್ತಾ? ಮತ್ತೊಂದಿಷ್ಟು ಶಕ್ತಿ ಸಿಕ್ಕಂಗಾಗತ್ತಾ? ಸಂವಿಧಾನದ ಪ್ರಕಾರವಾಗಿ, ಕೋರ್ಟ್ ಆದೇಶದ ಪ್ರಕಾರವಾಗಿ ಈಗ ಅವಕಾಶ ಸಿಗುತ್ತೆ. ಕಾರಣ ಯಾರನ್ನೂ ಕೂಡ ನಾವು ಯಾವುದೇ ರೀತಿಯಾಗಿ ನಿರ್ಬಂಧವನ್ನ ಹಾಕೋಕ್ಕಾಗೋದಿಲ್ಲ. ಇಟ್ಸ್ ನಾಟ್ ಎಮರ್ಜೆನ್ಸಿ. ಬಟ್ ಆ ರೂಲ್ಸ್ ಇದೆಯಲ್ಲ, ಅದನ್ನ ಸರಿ ದಾರಿಗೆ ತರಬೇಕು. ಯಾವುದೇ ಗ್ರೌಂಡ್ ಅನ್ನ, ಸರ್ಕಾರಿ ಜಾಗಗಳನ್ನ ಬಳಕೆ ಮಾಡಬೇಕು ಅಂತಂದ್ರೆ ನಿಯಮಬದ್ಧವಾಗಿ ಒಂದಿಷ್ಟು ದರವನ್ನ ಕಟ್ಟಿಸಿಕೊಂಡು ಮಾಡಬೇಕು. ಆದ್ರೆ ನಮ್ಮ ಸೈದ್ಧಾಂತಿಕವಾಗಿ ಅವರು ವಿರೋಧಿಗಳು ಅನ್ನೋ ಮಾತ್ರಕ್ಕೋಸ್ಕರ ನಾವು ನಿರ್ಬಂಧವನ್ನ ಹೇರ್ತೀವಿ, ಅವಕಾಶ ಕೊಡೋದಿಲ್ಲ, ನಾವು ಅಧಿಕಾರದಲ್ಲಿದ್ದೀವಿ, ನಾವು ಹೇಗೆ ಬೇಕು ಆ ಅಧಿಕಾರವನ್ನ ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ಇದೆಯಲ್ಲ, ಅದು ಅತ್ಯಂತ ಮೂರ್ಖತನದ ಪರಮಾವಧಿ ಅಂತ ಅನಿಸುತ್ತೆ. ಯಾರೋ ಯೋಚನೆ ಮಾಡದೇ ಇರುವಂತವರು ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಂಗೆ ಕಾಣಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ದೊಡ್ಡವರು, ಹಿರಿಯರು ತೆಗೆದುಕೊಂಡಂತ ನಿರ್ಧಾರ ಅಲ್ಲ ಅದು. ಯಾರೋ ಒಂದಿಷ್ಟು ಈಗ ಬಂದಿರುವಂತವರು ಆ ನಿರ್ಧಾರವನ್ನ ತೆಗೆದುಕೊಂಡು ಜೋಶಲ್ಲಿ ನಿರ್ಧಾರ ತೆಗೆದುಕೊಂಡು ಹೋಶನ್ನ ಕಳ್ಕೊಂಡಂತ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಆ ನಿರ್ಧಾರ. ಅವತ್ತೇ ಹೇಳಿದ್ವಿ ಅದನ್ನು, ಇದಾಗತ್ತೆ ಸಮಸ್ಯೆ, ಸರ್ಕಾರಕ್ಕೆ ಮುಜುಗರಕ್ಕೀಡು ಮಾಡುತ್ತೆ ಅಂತ. 100% ಈಗ ಕೋರ್ಟ್ ಆದೇಶದ ಬಳಿಕ ಏನ್ ಮಾಡ್ತಾರೆ? ಮುಜುಗರಕ್ಕೀಡಾಗ್ಲಿಲ್ವಾ? ಅದನ್ನು ಸಮರ್ಥನೆ ಮಾಡ್ಕೊಳ್ಬಹುದೇನೋ. ಯಾವುದನ್ನು ನೀವು ನಿರ್ಬಂಧ ಹೇಳಕ್ ಹೇಳ್ತೀರಾ? ಸಂವಿಧಾನದ ಬಗ್ಗೆ ಮಾತನಾಡುವಂಥವ್ರು, ಸಂವಿಧಾನದ ವಿಚಾರದಲ್ಲಿ ತಲೆಬಾಗುವಂಥವ್ರು, ನೀವು ಇನ್ನೊಂದಕ್ಕೆ ನಿರ್ಬಂಧ ಹೇಗೆ ಹಾಕಕ್ಕಾಗತ್ತೆ? ಅದರ ಬದಲಾಗಿ ಇಷ್ಟು ದರ ಕಟ್ಟಿ ನೀವು ಪರವಾನಗಿ ತಗೊಳ್ಳಿ ಅಂತ ಹೇಳಿ. ಅದೇನು ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದರ ಮನವಿ ಕೊಡಿ, ದರ ಕಟ್ಟಿ ತಗೊಳ್ಳಿ ಅಂತ ಹೇಳಿ. ಅವ್ರು ಲಾಠಿ ಹಿಡ್ಕೊಂಡು ಬರ್ತಾರೆ, ಅವ್ರು ಪರೇಡ್ ಮಾಡ್ಕೊಂಡು ಹೋಗ್ತಾರೆ, ಅದು ಹೆಂಗೆ ಹೋಗ್ಬಿಡ್ತಾರೆ ಅವರು? ಭಯ ಹುಟ್ಟಿಸ್ತಾ ಇದ್ದೀರಾ? ದೇಶಭಕ್ತಿಯನ್ನ ಹೇಳ್ಕೊಂಡು ದೇಶದ ಬಗ್ಗೆ ಅಭಿಮಾನವನ್ನ ಹುಟ್ಟಿಸ್ಕೊಂಡು ಹೋದ್ರೆ ಅದು ಭಯ ಹುಟ್ಟಿಸೋದಾ? ಕೋಮು ಸಂಘರ್ಷ ಆಗುತ್ತಾ? ಅದು ಬಹಳ ವಿಚಿತ್ರವಾಗಿ ಕಾಣಿಸ್ಕೊಂಡಿಪ್ಪ. ನನ್ನ ಸಹೋದ್ಯೋಗಿ ಈಗ ಕಲಬುರಗಿಯ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ನಿಜಕ್ಕೂ ಕೂಡ ಈಗ ಧಾರವಾಡದ ಹೈಕೋರ್ಟ್ ಕೊಟ್ಟಂತ ಆದೇಶ ಒಂದು ರೀತಿಯಾಗಿ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡ್ಲೇಬೇಕಾಗತ್ತೆ ಅಲ್ವಾ? ಹೌದು ಅರುಣ್. ಈಗ ಅಂದ್ರೆ ಬಹುತೇಕವಾಗಿ ಏನಂದ್ರೆ ರಾಜ್ಯ ಸರ್ಕಾರ ಏನೋ ಕ್ಯಾಬಿನೆಟ್ ಮೂಲಕ RSS ಗೆ ಅಂಕುಶ ಹಾಕೋದಕ್ಕೆ ಮುಂದಾಗಿತ್ತು. ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಶಾಲೆಗಳು ಸೇರಿದಂತೆ ಸರ್ಕಾರಿ ಪಾರ್ಕ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಥಸಂಚಲನಕ್ಕೆ ಅವಕಾಶ ಅಂದ್ರೆ ಮಾಡ್ಬೇಕು ಅಂದ್ರೆ ಅನುಮತಿ ಕಡ್ಡಾಯ ಎಂಬುವಂತ ಒಂದು ನಿಯಮವನ್ನು ಕೂಡ ಜಾರಿಗೆ ತಂದಿತ್ತು. ಸೊ ಅದಕ್ಕೆ ಈಗ ಅಂದ್ರೆ ಧಾರವಾಡದ ಹೈಕೋರ್ಟ್ ಪೀಠ ಇವತ್ತು ಅದಕ್ಕೆ ತಡೆ ಆಜ್ಞೆಯನ್ನ ಕೊಟ್ಟಿದೆ. ಇದು ಸರ್ಕಾರಕ್ಕೆ ಒಂದು ಬಹುದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ RSS ಗೆ ಅಂಕುಶ ಹಾಕಲು ಹೊರಟಂತಹ ಒಂದು ರಾಜ್ಯ ಸರ್ಕಾರಕ್ಕೆ ಇವತ್ತು ಕೋರ್ಟ್ ಏನಂದ್ರೆ ಚಾಟಿ ಏಟು ಮೂಲಕವೇ ಈಗ ಅಂದ್ರೆ ಉತ್ತರವನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಇದು RSS ಸೇರಿದಂತೆ ಸಂಘಟನೆಗಳಿಗೆ ಸಿಕ್ಕಂತಹ ಒಂದು ಬಹುದೊಡ್ಡ ಜಯ ಅಂತಲೂ ಕೂಡ ಇದನ್ನ ಪರಿಗಣಿಸಬಹುದಾಗಿದೆ. ಯಾಕಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ ಈ ಒಂದು ಬ್ಯಾನ್ ನ ಆದೇಶ ಹೊರಡಿಸಿ ಅದಾದ ಬಳಿಕ ಒಂದರ ಬಳಿಕ ಒಂದೊಂದು ಆದೇಶವನ್ನ ತರಲು ರಾಜ್ಯ ಸರ್ಕಾರ ಮುಂದಾಗಿತ್ತು. ಸೊ ಈಗ ಮೊದಲನೇದಾಗಿ ಏನಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ ಅಂಕುಶ ಹಾಕೋಕೆ ಮುಂದಾದಂತಹ ಸರ್ಕಾರಕ್ಕೆ ಈಗ ಹಿನ್ನಡೆಯಾಗಿದೆ. ಎರಡನೇದಾಗಿ ಲಾಠಿಗೆ ಕೋಕ್ ಕೊಡಬೇಕು ಅಂತ ಒಂದು ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ರಾಜ್ಯ ಸರ್ಕಾರ ಈಗ ಎರಡನೇ ಪ್ಲಾನ್ ಅನ್ನು ನಡೆಸ್ತಾ ಇತ್ತು. ಹೀಗಾಗಿ ಈಗ ಮೊದಲನೇ ಪ್ಲಾನ್ ಅಲ್ಲೇ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿರೋದ್ರಿಂದ ಈಗ ಎರಡನೇ ಪ್ಲಾನ್ ತರೋದಕ್ಕೂ ಕೂಡ ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಈ ಮೂಲಕ ಇಷ್ಟು ದಿನ RSS ಸಂಘಟನೆಯವರು ಏನು ವಾದವನ್ನು ಮಾಡ್ತಾ ಇದ್ರು, ಯಾವುದಕ್ಕೂ ಕೂಡ ನಮ್ಗೆ ಅನುಮತಿ ಬೇಕಾಗಿಲ್ಲ, ನೂರಾರು ವರ್ಷಗಳಿಂದಲೂ ಕೂಡ ಪಥಸಂಚಲನವನ್ನು ಮಾಡ್ಕೊಂಡು ಬಂದಿದ್ದೀವಿ, ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ ಅಂತ ಏನು ವಾದವನ್ನು ಮಂಡಿಸಿದ್ರು. ಅದಕ್ಕೆ ಏನಂದ್ರೆ ಧಾರವಾಡದ ಹೈಕೋರ್ಟ್ ಈಗ ಎತ್ತಿ ಹಿಡಿದಿದೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ ಪ್ರವೀಣ್ ರೆಡ್ಡಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.